ನಮಸ್ತೆ ಸ್ನೇಹಿತರೆ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯರಿಗೆ ಪಾಠ ಹೇಳುತ್ತಿದ್ದಾಗ ಇದ್ದಕ್ಕಿದ್ದಂತೆ ಮೇಲಕ್ಕೆ ನೋಡಿ ಬೆರಳುಗಳಿಂದ ಸನ್ನೆ ಮಾಡಿದರು. ಅವರ ಶಿಷ್ಯರಿಗೆ ಆ ಸನ್ನೆ ಏನು ಅಂತ ಅರ್ಥವಾಗಲಿಲ್ಲ ಮತ್ತು ಅವರು ರಾಯರಿಗೆ ಕಾರಣ ಕೇಳಿದರು. ರಾಯರು ಮುಗುಳ್ನಗುತ್ತಾ ತಮ್ಮ ಸ್ನೇಹಿತ ಮಧ್ವ ಸಂತ ಕೃಷ್ಣ ದ್ವೈಪಾಯನ ಸ್ವರ್ಗಕ್ಕೆ ಹೋಗುವುದನ್ನು ನೋಡಿರುವುದಾಗಿ ಹೇಳಿದರು. ಅಗಲಿದ ಆತ್ಮವು ಎಷ್ಟು ಕಾಲ ಮರ್ತ್ಯನಾಗಿ ಇರುತ್ತಾನೆ ಎಂದು ಕೇಳಿತು ಎಂದು ರಾಯರು ಹೇಳಿದರು. ಅವನ 2 ಬೆರಳುಗಳನ್ನು 3 ಬಾರಿ ತೋರಿಸಿದ್ದೇನೆ, ಅಂದರೆ ತಾನು ಭೂಮಿಯ ಮೇಲೆ 2 ವರ್ಷ 2 ತಿಂಗಳು ಮತ್ತು 2 ದಿನಗಳು ಭೌತಿಕವಾಗಿ ಬದುಕುತ್ತೇನೆ ಎಂದು ಸೂಚಿಸಿದ್ದೇನೆ ಎಂದು ಹೇಳಿದನು. ಶಿಷ್ಯರು ಆಶ್ಚರ್ಯಚಕಿತರಾದರು ಮತ್ತು ನಿರಾಶೆಗೊಂಡಂತೆ ಕಾಣುತ್ತಿದ್ದರು. ರಾಯರು ಅವರನ್ನು ಸಮಾಧಾನ ಪಡಿಸಿದರು ಮತ್ತು ಅವರು ತಮ್ಮ ಬೃಂದಾವನ ಪ್ರವೇಶಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಅವರು ಈಗ ಆಂಧ್ರಪ್ರದೇಶದಲ್ಲಿರುವ ಮಂಚಾಲೆಯನ್ನು ತಮ್ಮ ಅಂತಿಮ ವಿಶ್ರಾಂತಿ ಸ್ಥಳವಾಗಿ ಆರಿಸಿಕೊಂಡರು. ನಂತರ ಮಂಚಾಲೆ ಬಿಜಾಪುರ ಸಾಮ್ರಾಜ್ಯದ ಗವರ್ನರ್ ನವಾಬ್ ಸಿದ್ದಿ ಮಸೂದ್ ಅವರ ಜಾಗೀರ್ ಅಡಿಯಲ್ಲಿ ಬಂದಿತು. ಸಿದ್ದಿ ಮಸೂದ್ ಅವರ ಪ್ರಧಾನ ಕಚೇರಿ ಆಂದೋನಿ ಅಥವಾ ಅಡ್ವಾಣಿಯಲ್ಲಿತ್ತು. ರಾಘವೇಂದ್ರ ಸ್ವಾಮಿಗಳು ದಿವಾನ್ ವೆಂಕಣ್ಣ ಅವರಿಗೆ ಕುಂಭಕೋಣಂನಿಂದ ಶ್ರೀಮಠದ ಎಲ್ಲ ಸಾಮಗ್ರಿಗಳೊಂದಿಗೆ ತಮ್ಮ ಪ್ರಾಂತ್ಯಕ್ಕೆ ಹೋಗುವುದಾಗಿ ಸಂದೇಶ ಕಳುಹಿಸಿದರು. ವೆಂಕಣ್ಣ ನವಾಬ್ನನ್ನು ರಾಘವೇಂದ್ರನನ್ನು ಭೇಟಿಯಾಗಬೇಕೆಂದು ಬಯಸಿದ್ದರು. ಋಷಿಯ ಬಗ್ಗೆ ಯಾವುದೇ ಉತ್ತಮ ಅಭಿಪ್ರಾಯವಿರಲಿಲ್ಲ. ಋಷಿಯನ್ನು ಪರೀಕ್ಷಿಸಲು ನಿರ್ಧರಿಸಿ ರಾಘವೇಂದ್ರ ಸ್ವಾಮಿಗೆ ಒಂದು ತಟ್ಟೆಯಲ್ಲಿ ಕುರಿ ಮಾಂಸವನ್ನು ಕಳುಹಿಸಿದನು. ಋಷಿ ತಟ್ಟೆಯಲ್ಲಿ ಹಣ್ಣುಗಳಿವೆ ಮತ್ತು ಅವುಗಳನ್ನು ದೇವರಿಗೆ ಅರ್ಪಿಸಬೇಕೆಂದು ನವಾಬನು ಸಂದೇಶ ಕಳುಹಿಸಿದನು. ರಾಘವೇಂದ್ರ ಸ್ವಾಮಿಗಳಿಗೆ ನವಾಬನ ದುಷ್ಕೃತ್ಯದ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ಅವರು ಒಂದು ಕ್ಷಣ ಧ್ಯಾನ ಮಾಡಿ ತಮ್ಮ ಕಮಂಡಲದಿಂದ ಪವಿತ್ರ ತೀರ್ಥವನ್ನು ತೆಗೆದುಕೊಂಡು ಬಟ್ಟೆಯಿಂದ ಮುಚ್ಚಿದ ತಟ್ಟೆಯ ಮೇಲೆ ಸಿಂಪಡಿಸಿದರು. ತಟ್ಟೆಯನ್ನು ತೆರೆದಾಗ ಮಟನ್ ತುಂಡುಗಳು ಹೂವುಗಳಾಗಿ ರೂಪಾಂತರಗೊಂಡಿರುವುದನ್ನು ನೋಡಿ ನವಾಬನು ಆಘಾತಕ್ಕೊಳಗಾದನು. ಅವನು ತಕ್ಷಣ ರಾಘವೇಂದ್ರನ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿದನು. ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ನಾನು ಏನು ಮಾಡಬೇಕೆಂದು ದಯವಿಟ್ಟು ನನಗೆ ತಿಳಿಸಿ ಎಂದು ಅವನು ರಾಘವೇಂದ್ರನನ್ನು ಬೇಡಿಕೊಂಡನು. ಗುರುಗಳು ಮುಗುಳ್ನಕ್ಕರು. ಮಸೂದ್ ಒತ್ತಾಯಿಸಿದಾಗ ರಾಘವೇಂದ್ರನು ತುಂಗಭದ್ರಾ ನದಿಯ ಆಚೆ ಇರುವ ಸಣ್ಣ ಹಳ್ಳಿಯಾದ ಮಂಚಾಲೆಯಲ್ಲಿ ಭೂಮಿಯನ್ನು ಹುಡುಕಿದನು. ಮಸೂದ್ ಆಶ್ಚರ್ಯಚಕಿತನಾದನು ಮತ್ತು ರಾಘವೇಂದ್ರ ಬಂಜರು ಭೂಮಿಯನ್ನು ಏಕೆ ಒತ್ತಾಯಿಸುತ್ತಿದ್ದಾನೆಂದು ತಿಳಿಯಲು ಬಯಸಿದನು. ಇದಲ್ಲದೆ ಅವನು ಈಗಾಗಲೇ ಆ ಭೂಮಿಯನ್ನು ಒಬ್ಬ ಫಕೀರನಿಗೆ ದಾನ ಮಾಡಿದ್ದನು. ವೆಂಕಣ್ಣ ಹೇಳಿದಾಗ ರಾಯರು ಮಂಚಾಲೆ ಹೊರತುಪಡಿಸಿ ಏನನ್ನೂ ಸ್ವೀಕರಿಸುವುದಿಲ್ಲ. ಮಸೂದ್ ಇಷ್ಟವಿಲ್ಲದೆ ಒಪ್ಪಿಕೊಂಡ. ಅವನು ಫಕೀರನಿಗೆ ಇನ್ನೊಂದು ಭೂಮಿಯನ್ನು ಕೊಟ್ಟು ರಾಘವೇಂದ್ರ ಸ್ವಾಮಿಗಳಿಗೆ ಮಂಚಾಲೆಯನ್ನು ಉಡುಗೊರೆಯಾಗಿ ನೀಡಿದನು. ನಂತರ ರಾಘವೇಂದ್ರ ಸ್ವಾಮಿಗಳು ರಾಯಚೂರಿನ ಬಳಿಯ ಬಿಚ್ಚಾಲೆಯಲ್ಲಿ ಶ್ರೀಮಂತ ಜಮೀನ್ದಾರನಾಗಿದ್ದ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ತಂಗಿದ್ದರು. ರಾಯರು ಮತ್ತು ಅಪ್ಪಣ್ಣಾಚಾರ್ಯರು ಇಬ್ಬರು ಆಪ್ತ ಸ್ನೇಹಿತರಾದರು ಮತ್ತು ವೇದಾಂತ ಮತ್ತು ಇತರ ಸಂಬಂಧಿತ ವಿಷಯಗಳ ಬಗ್ಗೆ ಚರ್ಚಿಸಲು ಗಂಟೆಗಟ್ಟಲೆ ಕಳೆದರು. ಅಪ್ಪಣ್ಣಾಚಾರ್ಯರು ಕುಂಭಕೋಣಂನಿಂದ ದೇವರ ಪೆಟ್ಟಿಗೆಯಲ್ಲಿ ಖರೀದಿಸಲಾಗಿದ್ದ ರಾಯರಿಗೆ ಮತ್ತು ಮೂಲರಾಮನ ನೈವೇದ್ಯ ಮತ್ತು ಶ್ರೀಮಠದ ಇತರ ದೇವತೆಗಳಿಗೆ ಆಹಾರವನ್ನು ಪ್ರೀತಿಯಿಂದ ಬೇಯಿಸಿದರು. ಅಪ್ಪಣ್ಣಾಚಾರ್ಯರು ತಮ್ಮನ್ನು ಬೃಂದಾವನಕ್ಕೆ ಪ್ರವೇಶಿಸಲು ಬಿಡುವುದಿಲ್ಲ ಎಂದು ರಾಯರಿಗೆ ತಿಳಿದಿತ್ತು. ಆದ್ದರಿಂದ ಅವರು ಆ ಕೆಲಸವನ್ನು ದಿವಾನ್ ವೆಂಕಣ್ಣ ಅವರಿಗೆ ವಹಿಸಿದರು. ರಾಯರು ಮಾದವರ ಗ್ರಾಮದ ಬಳಿ ಇರುವ ಕಲ್ಲಿನ ಚಪ್ಪಡಿಯತ್ತ ಬೆರಳು ತೋರಿಸಿ ಅದರಿಂದ ಬೃಂದಾವನವನ್ನು ನಿರ್ಮಿಸಬೇಕೆಂದು ಹೇಳಿದರು. ರಾಮನು ತನ್ನ ಅಲೆದಾಟದ ಸಮಯದಲ್ಲಿ ಈ ಕಲ್ಲಿನ ಮೇಲೆ ಕುಳಿತಿದ್ದಾನೆಂದು ಮತ್ತು ಅದರಿಂದ ಬೃಂದಾವನವನ್ನು ಮುಚ್ಚಬೇಕೆಂದು ರಾಯರು ಹೇಳಿದರು. ವೆಂಕಣ್ಣ ತಕ್ಷಣ ಬೃಂದಾವನವನ್ನು ಸಿದ್ಧಪಡಿಸಲು ಪ್ರಾರಂಭಿಸಿದನು. ಅದೇ ಸಮಯದಲ್ಲಿ ರಾಯರು ವೆಂಕಣ್ಣ ಮತ್ತು ಮಸೂದ್ಗೆ ಬೃಂದಾವನವನ್ನು ನಿರ್ಮಿಸಬೇಕೆಂದು ಬಯಸುವ ಸ್ಥಳವನ್ನು ತೋರಿಸಿದನು. ಬೃಂದಾವನದ ಗಾತ್ರ ಮತ್ತು ಗುಂಡಿಯನ್ನು ಹೇಗೆ ಅಗೆಯಬೇಕು ಎಂಬುದನ್ನು ಸಹ ಅವನು ನಿರ್ದಿಷ್ಟಪಡಿಸಿದನು. ಸ್ವಲ್ಪ ಸಮಯದ ನಂತರ ವೆಂಕಣ್ಣ ಬೃಂದಾವನವನ್ನು ರಾಯರಿಗೆ ತೋರಿಸಿದರು.
ಆ ಭವ್ಯವಾದ ಬೃಂದಾವನವನ್ನು ನೋಡುತ್ತಾ ರಾಯರು ದಶಕಗಳ ನಂತರ ಇದನ್ನು ತಮ್ಮ ಉತ್ತರಾಧಿಕಾರಿಗಳಲ್ಲಿ ಒಬ್ಬರು ಆಕ್ರಮಿಸಿಕೊಳ್ಳುತ್ತಾರೆ ಎಂದು ಹೇಳಿದರು. ಈ ಸ್ಥಳವನ್ನು ಆಕ್ರಮಿಸಿಕೊಳ್ಳಲು ಅವರು ನನಗಿಂತ ಹೆಚ್ಚು ಸೂಕ್ತರು ಎಂದು ರಾಯರು ಹೇಳಿದರು ಮತ್ತು ವೆಂಕಣ್ಣನನ್ನು ಹೆಚ್ಚು ಸರಳವಾದ ಬೃಂದಾವನವನ್ನು ನಿರ್ಮಿಸಲು ಕೇಳಿಕೊಂಡರು. ಆ ಸೂಕ್ತ ವ್ಯಕ್ತಿ ಬೇರೆ ಯಾರೂ ಅಲ್ಲ, ರಾಯರ ಮರಿಮೊಮ್ಮಗ ವದೀಂದ್ರ ತೀರ್ಥ. ಇದೆಲ್ಲವೂ ರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿದ್ದಾಗಲೇ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಒಂದು ಸರ್ಪ ವಾಸವಾಗಿದ್ದ ಇರುವೆಗೂಡಿನ ಜಾಗವನ್ನು ಕೆಡವಲು ಅವನು ನಿರ್ಧರಿಸಿದನು. ರಾಯರು ಪ್ರತಿದಿನ ಅದಕ್ಕೆ ಹಾಲು ಕೊಡುತ್ತಿದ್ದರು ಮತ್ತು ನಾಗರ ಹಾವು ಬಂದು ಅದನ್ನು ಕುಡಿಯುತ್ತಿತ್ತು. ರಾಯರು ಬೃಂದಾವನವನ್ನು ಪ್ರವೇಶಿಸಿದ ನಂತರ ಜನರು ಹಾವಿಗೆ ಹೆದರುತ್ತಾರೆ ಎಂದು ಅರಿತುಕೊಂಡ ಕಾರಣ ನಾಗರ ಹಾವು ಇರುವೆಗೂಡಿನಿಂದ ದೂರ ಸರಿಯುವಂತೆ ನೋಡಿಕೊಂಡರು. ಸರ್ಪವನ್ನು ಹಾನಿಯಿಂದ ರಕ್ಷಿಸಲು ಸಹ ಅವರು ಬಯಸಿದರು. ಬೃಂದಾವನ ನಿರ್ಮಾಣವಾಯಿತು ಮತ್ತು ರಾಯರು ಕೃಷ್ಣದ್ವೈಪಾಯನರಿಗೆ ಹೇಳಿದ ದಿನಾಂಕ ಹತ್ತಿರ ಬರುತ್ತಿತ್ತು. ಅಪ್ಪಣ್ಣಾಚಾರ್ಯರು ಹತ್ತಿರದಲ್ಲಿದ್ದರೆ ಬೃಂದಾವನವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ರಾಯರು ಅರಿತುಕೊಂಡರು. ನಂತರ ಅವರು ಹೊರಗೆ ಕಳುಹಿಸಿದರು. ಅಪ್ಪಣ್ಣಾಚಾರ್ಯರು ಸಂಚಾರ ಮಾಡಿ ಬೃಂದಾವನ ಪ್ರವೇಶಿಸಲು ನಿರ್ಧರಿಸಿದರು. ರಾಯರು ಆಗಸ್ಟ್ 11, 1671 ಬೃಂದಾವನವನ್ನು ಪ್ರವೇಶಿಸಲು ನಿರ್ಧರಿಸಿದರು. ಆ ದಿನ ಶುಕ್ರವಾರವಾಗಿತ್ತು. ಅವರೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರು. ಅಷ್ಟೊತ್ತಿಗೆ ಬೃಂದಾವನವು ಸಿದ್ಧವಾಗಿತ್ತು. ಅವರ ಸ್ನೇಹಿತರು, ಬಂಧುಗಳು, ಭಕ್ತರು ಮತ್ತು ಇತರ ಜನರು ಮಂಚಾಲೆಗೆ ಹರಿದು ಬರಲು ಪ್ರಾರಂಭಿಸಿದರು. ಈ ಹೊತ್ತಿಗೆ ರಾಯರು ಈಗಾಗಲೇ ಯೋಗೇಂದ್ರ ತೀರ್ಥರನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿದರು. ಯೋಗೇಂದ್ರ ತೀರ್ಥರು ಅವರ ಸಹೋದರ ಗುರುರಾಜನ ಮೊಮ್ಮಗ. ರಾಘವೇಂದ್ರ ಸ್ವಾಮಿ ಮತ್ತು ಯೋಗೇಂದ್ರ ತೀರ್ಥ ಇಬ್ಬರು ಸ್ವಲ್ಪ ಕಾಲ ಇದ್ದು ಚಾತುರ್ಮಾಸ ಆಚರಿಸಲು ಮಂಚಾಲೆಯ ವೆಂಕಟರಮ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದರು. ನಂತರ ರಾಯರು ಮಂಚಾಲಮ್ಮನನ್ನು ಪ್ರಾರ್ಥಿಸಿ ಬೃಂದಾವನವನ್ನು ಪ್ರವೇಶಿಸುವ ತನ್ನ ಯೋಜನೆಯನ್ನು ತಿಳಿಸಿದರು. ರಾಯರು ನಮೋಸ್ತು ವರದೆ ಕೃಷ್ಣೆ ಕುಮಾರಿ ಬ್ರಹ್ಮಚಾರಿಣಿ ಬಾಳ್ಕ ಸದೃಶಕಾಯೇ ಪೂರ್ಣಚಂದ್ರ ನಿಬಾನನೆ ಯಂ ಕಾಮಯೇ ತಂ ತಮುಗ್ರಾಮ ಕೃಣೋಮಿ ತಂ ಬ್ರಹ್ಮನಾಮ ತಾಮೃಷ್ಣಿ ತಂ ಸುಮೇಧಂ ಎಂದು ಆಡಿ ಮಂಚಾಲಮ್ಮ ಸಂತಸಪಟ್ಟರು. ರಾಯರು ಬೃಂದಾವನ ಪ್ರವೇಶಿಸುವ ಒಂದು ದಿನ ಮೊದಲು ಅಂದರೆ ಗುರುವಾರ ರಾಯರು ಶ್ರೀ ಮೂಲ ರಾಮದೇವರಾವ್ ಮತ್ತು ಇತರ ದೇವತೆಗಳ ಪೂಜೆಯನ್ನು ಮಾಡಿದರು. ಉಳಿದವರೆಲ್ಲರೂ ಭಾರವಾದ ಹೃದಯವನ್ನು ಹೊಂದಿದರು, ಆದರೆ ಅವರಿಗೆ ಅದು ಸಾಮಾನ್ಯ ದಿನವಾಗಿತ್ತು. ರಾಘವೇಂದ್ರ ಸ್ವಾಮಿಗಳು ಆಚಾರ್ಯ ತತ್ವದ ಕುರಿತು ಚರ್ಚೆಗಳನ್ನು ನಡೆಸಿದರು. ದಿನನಿತ್ಯದ ಮಿತವ್ಯದ ಊಟವನ್ನು ಮಾಡಿದ ನಂತರ ರಾಯರು ಮರುದಿನದ ಕಾರ್ಯಕ್ರಮದ ಬಗ್ಗೆ ಯೋಚಿಸಿದರು. ಅವರು ಮಠದ ಅಧಿಕಾರಿಗಳನ್ನು ಮತ್ತು ಅವರ ಉತ್ತರಾಧಿಕಾರಿಯನ್ನು ಕರೆದು ಸೂಚನೆಗಳನ್ನು ನೀಡಿದರು. ಮರುದಿನ ಬೆಳಗಾಯಿತು ಮತ್ತು ರಾಯರು ತಮ್ಮ ಸಾಮಾನ್ಯ ದಿನಚರಿಯಂತೆ ತುಂಗಭದ್ರೆಯಲ್ಲಿ ಧಾರ್ಮಿಕ ಸ್ಥಾನದಲ್ಲಿ ಸಮಯ ಕಳೆದರು. ನಂತರ ಅವರು ತಮ್ಮ ಪ್ರೀತಿಯ ಮೂಲ ರಾಮನನ್ನು ಕೊನೆಯ ಬಾರಿಗೆ ಪ್ರಾರ್ಥಿಸಿದರು ಮತ್ತು ಇನ್ನೊಂದು ಪೂಜೆಯನ್ನು ಮಾಡಿದರು. ನಂತರ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಮತ್ತು ಜಯತೀರ್ಥರಿಂದ ಅದರ ವ್ಯಾಖ್ಯಾನದ ಕುರಿತು ಅವರ ಅಂತಿಮ ಪ್ರವಚನ ಪ್ರಾರಂಭವಾಯಿತು. ಆದರೆ ಯಾವುದೇ ಭಕ್ತರು ಮತ್ತು ಶಿಷ್ಯರು ಉಪನ್ಯಾಸವನ್ನು ಅರ್ಥ ಮಾಡಿಕೊಳ್ಳುವ ಧೈರ್ಯ ಮಾಡಲಿಲ್ಲ. ಅದು ರಾಘವೇಂದ್ರರ ಕೊನೆಯ ಉಪನ್ಯಾಸವಾದ್ದರಿಂದ ಅವರು ಎದೆಗುಂದಿದರು. ಪಥ ಸಂಚಲನದ ನಂತರ ರಾಘವೇಂದ್ರರು ಯೋಗೇಂದ್ರ ತೀರ್ಥರ ಕೈ ಹಿಡಿದು ಬೃಂದಾವನದ ಕಡೆಗೆ ನಡೆದರು. ಬೃಂದಾವನವನ್ನು ಮೆಟ್ಟಿಲುಗಳಿರುವ ವೇದಿಕೆಯ ಮೇಲೆ ನಿರ್ಮಿಸಲಾಯಿತು. ರಾಯರನ್ನು ದೇವಾಲಯದ ಆನೆ ಮಹೇಂದ್ರದ ಮೇಲೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ರಾಯರು ಅವರ ದಂಡು ಮತ್ತು ಕಮಂಡಲವನ್ನು ಹೊಂದಿದ್ದರು. ಅವರು ಶಾಂತವಾಗಿ ಕಾಣಿಸಿಕೊಂಡರು ಮತ್ತು ದಾರಿಯುದ್ದಕ್ಕೂ ಭಕ್ತರನ್ನು ಆಶೀರ್ವದಿಸಿದರು. ಮೆರವಣಿಗೆಯು ಬೃಂದಾವನವನ್ನು ನಿರ್ಮಿಸಿದ ಗರ್ಭಾಲಯದ ಬಳಿ ಬಂದಾಗ ರಾಯರು ಆನೆಯಿಂದ ಇಳಿದು ತನ್ನ ಪಾದುಕೆಯನ್ನು ಹೊರತೆಗೆದು ಯೋಗೇಂದ್ರ ತೀರ್ಥರಿಗೆ ಒಪ್ಪಿಸಿದರು. ಈ ಮಧ್ಯೆ ಯೋಗೇಂದ್ರ ತೀರ್ಥರು ರಾಯರ ಇಚ್ಛೆಯಂತೆ ಬೃಂದಾವನದ ಎದುರು ಪ್ರಾಣದೇವರು ದೇವಾಲಯವನ್ನು ನಿರ್ಮಿಸಿದರು. ಕೊನೆಯ ದಿನವೂ ರಾಯರು 3 ಪವಾಡಗಳನ್ನು ಮಾಡಿದರು. ಮೂಕ ಯುವಕನೊಬ್ಬ ತನ್ನ ಮಾತಿನ ಶಕ್ತಿಯನ್ನು ಮರಳಿ ಪಡೆದನು ಮತ್ತು ಕುಂಟನೊಬ್ಬ ತನ್ನ ಕೈಕಾಲುಗಳನ್ನು ಮರಳಿ ಪಡೆದನು.
ಪಡೆದನು. ಅವನ ಕೊನೆಯ ಪವಾಡವೆಂದರೆ ಕುಷ್ಠರೋಗದ ಯುವಕನನ್ನು ಗುಣಪಡಿಸಿದ್ದು. ರಾಯರು ಬೃಂದಾವನ ಪ್ರವೇಶಿಸಲು ಕೆಲವೇ ಕ್ಷಣಗಳಿರುವಾಗ ರಾಯರು, ಅವರ ಮಗ ಲಕ್ಷ್ಮೀನಾರಾಯಣ ರಾಯರ, ಅವರ ಸೋದರಳಿಯ ನಾರಾಯಣಾಚಾರ್ಯ, ದಿವಾನ್ ವೆಂಕಣ್ಣ ಮತ್ತು ಇತರರು ಭಾರವಾದ ಹೃದಯದಿಂದ ವೀಕ್ಷಿಸಿದರು. ರಾಯರು ಬೃಂದಾವನವನ್ನು ಪ್ರವೇಶಿಸಿದಾಗ ವದೀಂದ್ರ ತೀರ್ಥರು ಕೇವಲ 2 ವರ್ಷ ವಯಸ್ಸಿನವನಾಗಿದ್ದರು. ನಂತರ ರಾಯರು ನೆರೆದಿದ್ದ ಜನಸಮೂಹಕ್ಕೆ ಕೈ ಎತ್ತಿ ಆಶೀರ್ವದಿಸಿ ತಮ್ಮ ಕೊನೆಯ ಭಾಷಣ ಮಾಡಿದರು. ಅವರು ಜನರನ್ನು ನೀತಿವಂತರಾಗಿ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಲು ಕೇಳಿಕೊಂಡರು. ಅವರು ತಮ್ಮ ಕಮಂಡಲ ಮತ್ತು ಜಪಮಾಲೆಯೊಂದಿಗೆ ಬೃಂದಾವನವನ್ನು ಪ್ರವೇಶಿಸಿದರು. ಅವರು ಯೋಗೇಂದ್ರ ತೀರ್ಥರ ಕೈ ಹಿಡಿದು ಬೃಂದಾವನದ ಆವರಣಕ್ಕೆ ನಡೆದರು. ಅವರು ಮಠವನ್ನು ಯೋಗೇಂದ್ರ ತೀರ್ಥರಿಗೆ ಒಪ್ಪಿಸಿದರು ಮತ್ತು ಮತ್ತೊಮ್ಮೆ ಜನರು ನೀತಿವಂತ ಮಾರ್ಗವನ್ನು ಅನುಸರಿಸಲು ಶ್ಲಾಘಿಸಿದರು. ನಂತರ ರಾಯರು ಧ್ಯಾನ ಮಾಡಲು ಪ್ರಾರಂಭಿಸಿದರು ಮತ್ತು ಜಪಮಾಲೆ ಅವರ ಕೈಯಿಂದ ಬಿದ್ದ ತಕ್ಷಣ ಬೃಂದಾವನವನ್ನು ಮುಚ್ಚಲು ವೆಂಕಣ್ಣ ಮತ್ತು ಇತರರನ್ನು ಕೇಳಿಕೊಂಡರು. ಆ ಕ್ಷಣ ಬಂದಿತು ಮತ್ತು ಬೃಂದಾವನವು ಶಾಶ್ವತವಾಗಿ ಮುಚ್ಚಲ್ಪಟ್ಟಿತು. ಒಂದು ಕುತೂಹಲಕಾರಿ ಸಂಗತಿ ಎಂದರೆ ರಾಘವೇಂದ್ರ ವಿಜಯವು ಬೃಂದಾವನ ಪ್ರವೇಶಿಸಿದ ಯಾವುದೇ ವಿವರಗಳನ್ನು ಹೊಂದಿಲ್ಲ. ಹೆಚ್ಚಿನ ವಿವರಗಳನ್ನು ಇತರ ಪುಸ್ತಕಗಳು, ಲೇಖನಗಳು ಮತ್ತು ಮಠದಿಂದ ಪಡೆಯಬಹುದು. ಇನ್ನೊಂದು ಸಂಗತಿ ಎಂದರೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಪ್ರವೇಶಿಸಿದಾಗ ಅಪ್ಪಣ್ಣಾಚಾರ್ಯರು ಅಲ್ಲಿರಲಿಲ್ಲ. ರಾಯರು ಬೃಂದಾವನಕ್ಕೆ ಪ್ರವೇಶಿಸಿದ ಸುದ್ದಿಯನ್ನು ಕೇಳಿ ಅಪ್ಪಣ್ಣಾಚಾರ್ಯರು ತುಂಗಾಭದ್ರೆಯ ನೀರಿನಲ್ಲಿ ಈಜಿದಾಗ ಆಗಲೇ ತುಂಬ ತಡವಾಗಿತ್ತು. ರಾಯರು ಈಗಾಗಲೇ ಬೃಂದಾವನಕ್ಕೆ ಪ್ರವೇಶಿಸಿದರು ಮತ್ತು ಅಪ್ಪಣ್ಣಾಚಾರ್ಯರು ದುಃಖದಿಂದ ಪೂರ್ಣಬೋಧವನ್ನು ಆಡಿದರು. ಅಪ್ಪಣ್ಣಾಚಾರ್ಯರು ಅಳುತ್ತಾ ಹಾಡನ್ನು ಮುಗಿಸಲು ಸಾಧ್ಯವಾಗಲಿಲ್ಲ ಮತ್ತು ರಾಘವೇಂದ್ರ ಸ್ವಾಮಿಗಳು ಬೃಂದಾವನದೊಳಗಿಂದಲೇ ಸಾಕ್ಷಿ ಹಯ ಸ್ತೋತ್ರ ಹಿ ಎಂದು ಹಾಡುವ ಮೂಲಕ ಶ್ಲೋಕವನ್ನು ಪೂರ್ಣಗೊಳಿಸಿದರು. ಸ್ನೇಹಿತರೆ, ರಾಯರ ಸಂಪೂರ್ಣ ಆಶೀರ್ವಾದ ಪಡೆಯಲು ಅವರ ಮೂಲ ಮಂತ್ರವನ್ನು ಪ್ರತಿದಿನ ಭಕ್ತಿಯಿಂದ ಪಠಿಸಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.